The bonding of family, father, mother, grandparents. And the other side of the stage denotes teachers. So where both parents and Udan 12ರ ಸಾಧನೆಯ ಶಿಖರ. Udan is not just a school fest, it's a milestone. It has become a brand of our school tradition. It represents courage, confidence and spirit to soar higher. Joint director, where most of them are busy in solving question papers, our boy of grade 10 has proved that passion rises above the results. I request class teacher Ms. Anupama Bagalkot madam to join the celebration and help the team to inaugurate the textbook. With a round of applause, welcome grandfather of Aryan. With a round of applause, I request all the audience to welcome grandfather of Aryan. To come on the stage and felicitate honorable sir. ಅವರಿಗೆ ಪ್ರಾಚಾರ್ಯರು ಹೂಗುಚ್ಛ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಕೇವಲ ಡಾನ್ಸ್ ಮಾತ್ರ ಅಲ್ಲ, ಕೇವಲ ರೀಲ್ಸ್ ಮಾತ್ರ ಅಲ್ಲ, ಪುಸ್ತಕದ ಜಗತ್ತಿನಲ್ಲೂ ಸಹಿತ ಸಾಧನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳನ್ನ ಹುಟ್ಟಾಕ್ತಕ್ಕಂಥ ಒಂದು ಸಂಸ್ಥೆ, ಅದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಶ್ರೀ. ಯಾರ್ಯಾರು ಇದನ್ನು ಬೆಳೆಸಿದ್ದಾರೆ ಇಲ್ಲಿನ ಎಲ್ಲ ಗುರು ಹಿರಿಯರಿಗೂ ಸಹಿತ ನಮ್ಮ ಒಂದು ನಮಸ್ಕಾರಗಳು. ಈ ಎ.ಬಿ. ಪಾಟೀಲ್ ಸಾಹೇಬರು ಇದೊಂದು ಸಂಕೇಶ್ವರದಲ್ಲಿ ಈ CBSE ಸ್ಕೂಲನ್ನ ಈ ಪಟ್ಟಣಕ್ಕೆ ಹಾಗೂ ಹುಕ್ಕೇರಿ ತಾಲೂಕಿಗೆ ಒಂದು ಕೊಡುಗೆಯಾಗಿ ಈಗ ಕಳೆದ 12 ವರ್ಷಗಳಿಂದ ಇದನ್ನು ಕೊಟ್ಟಿದ್ದಾರೆ. ಒಳ್ಳೆ ಸ್ಕೂಲು, ನಾವೆಲ್ಲ ನೋಡಿದ್ದೀವಿ. ಈಗ ಒಳಗಡೆ ಈಗಾಗಲೇ ಮಕ್ಕಳಲ್ಲಿರುವಂಥ ಟ್ಯಾಲೆಂಟು ಚಿತ್ರಕಲೆಯಲ್ಲಿ ಮಾಡಿದ್ದಾರೆ. ಟೀಚರ್ಸ್ಗಳಲ್ಲಿಯೂ ಸಹಿತ ಬಹಳಷ್ಟು ಕಲೆಯಲ್ಲಿ ಅವರು ಭಾಳ ಟೀಚರ್ಸ್ನು
ಅವ್ರ ಕಲೆ ನೋಡಿದಾಗ ನಮ್ಗೆ ಗೊತ್ತಾಗ್ತದ ಈ ಸ್ಕೂಲಲ್ಲಿ ಟೀಚರ್ಸ್ ಬಹಳ ಆಕ್ಟಿವ್ ಆಗಿದ್ದಾರೆ. ಆ ಟೀಚರ್ಸ್ ಆಕ್ಟಿವ್ ಹಾಗೂ ಮುಖ್ಯವಾಗಿ ಇಲ್ಲಿ ಏನಪ್ಪಾ ಅಂತಂದ್ರ ಈ ಸಮಾರಂಭದ ಕೇಂದ್ರ ಬಿಂದು ಯಾರಪ್ಪಾ ಅಂತ ನಾವಲ್ಲ, ಚಿಕ್ಕ ಮಕ್ಕಳಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತೈತಿ. ನೀವು ಎಲ್ಲಾ ಪೇರೆಂಟ್ಸ್ ಏನದಾರಲ್ಲಪ್ಪ ಅಂತಂದ್ರ ಅವ್ರು ನೋಡಕ್ ಕುಂತೀರಿ. ಈಗ ಸದ್ಯ ನಮ್ಮ ಭಾಷೆಗಂತೂ ಕೇಳಾಕ ಬಹಳ ಕಮ್ಮಿ. ಆದ್ರ ಎರಡು ವಿಷಯ ಹೇಳ್ಬೇಕು, ಏನು ಮಾತಾಡ್ಬೇಕಂತ ಮಾತಾಡ್ತೀನಿ. ಈಗ ಸದ್ಯ ಏನಪ್ಪಾ ಅಂತಂದ್ರ ಈಗ ಎಲ್ಲ ಚಿಕ್ಕ ಮಕ್ಕಳು ಇದು ಏನು ಇವತ್ತು ಕಾರ್ಯಕ್ರಮ ಅದಾವ, ಬಹುಶಃ ಇದು ಪ್ರೈಮರಿ ಸೆಕ್ಷನ್ ಕಾರ್ಯಕ್ರಮ ಅದಾವ. ಇವು ಸದ್ಯ ಚಿಕ್ಕ ಮಕ್ಕಳನ್ನ ಬೆಳೆಸೋದಂದ್ರ ಬಹಳ ಚಾಲೆಂಜಿಂಗ್ ಈಗ ಸದ್ಯ. ಅದು ವಿಶೇಷವಾಗಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್. ನನ್ನ ಮನ್ಯಾಗ ಹೋದ ನನ್ನ ಮಕ್ಕಳು ಸುದಕ್ಕ ಇನ್ನ ಚಿಕ್ಕವರು. ಅವಳ ಅಮ್ಮ ಏನ್ ಮಾಡ್ತಾರಪ್ಪ ಅಂದ್ರ ಅವ್ರ ಅವ್ವ ಅಂದ್ರ ನನ್ನ ಹೆಂಡತಿ ಊಟ ಮಾಡಿಸೋದು ಬಿಗ್ಗೆಸ್ಟ್ ಚಾಲೆಂಜ್ ಈಗ ಸದ್ಯ. ಊಟ ಯಾರು ಮಾಡಂಗಿಲ್ಲ, ಮಾಡ್ಲಿಂದ ಬಿಡ್ರ ಅಂತ ಹೇಳ್ತೀವಿ, ಆದ್ರ ಅವ್ರಿಗೆ ಸಮಾಧಾನ ಇರಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂತ ಕೈಯಾಗ ಒಂದು ಮೊಬೈಲ್ ಕೊಡ್ತಾರೆ. ಕೈಯಾಗ ಮೊಬೈಲ್ ಕೊಟ್ಟ ಹುಡುಗರು ಏನ್ ತಿಂತಾವ್ ಗೊತ್ತೂ ಇರಂಗಿಲ್ಲ. ಇದು ಎದಕ್ಕೆ ಹೇಳಕ್ ಇಷ್ಟಪಡತ್ತಪ್ಪ ಅಂತಂದ್ರೆ ವಿಶೇಷವಾಗಿ ನನ್ಗನ್ಸೋ ಮಟ್ಟಿಗೆ ಇಲ್ಲಿ 90% ಜನ ಅದನ್ನ ಮಾಡತ್ತಾರ. ಯಾಕಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಅದ ಮಾಡ್ತಾರೆ. ಮೊನ್ನೆ ತನ ಬೆಂಗಳೂರಿಗೆ ಹೋಗಿದ್ದೆ ನಾನು, ಅಲ್ಲಿ ಚೈಲ್ಡ್ ಪೀಡಿಯಾಟ್ರಿಷಿಯನ್ ಬಿಟ್ಟಿದ್ವಿ, ಬಹಳ ಪ್ರಸಿದ್ಧ, ನಾನು ಬಹಳ ಬೇಕಾದವರು. ನನ್ನ ಮಗಳನ್ನ ತೋರ್ಸಾಕ್ ಹೋದಾಗ ನನ್ನ ಮಗಳು ಊಟನ ಮಾಡಂಗಿಲ್ರಿ ಅಂತ ಒಂದು ಪ್ರಶ್ನೆ ಅಥವಾ ಒಂದು ಕಂಪ್ಲೇಂಟ್ ಡಾಕ್ಟರ್ ಮಾಡಿದಾಗ ಡಾಕ್ಟರ್ ಒಂದ ವಿಷಯ ಹೇಳಿದ್ರು ಅವರು, ಊಟ ಮಾಡೋದು ಬಿಡೋದು ತಲೆಗೆ ಕೆಡ್ಸ್ಕೊಬೇಡ್ರಿ, 2 ವಿಷಯ ಬದಲು ನೀವು ಎಚ್ಚರಿಕೆ ವಹಿಸ್ರಿ ಅಂತ ಹೇಳಿದ್ರು. ಒಂದು ಒಬೆಸಿಟಿ ಅಂತಂದ್ರೆ ಜಾಸ್ತಿ ಊಟ ಮಾಡೋದು, ಒಂದು ಸ್ಕ್ರೀನ್ ಟೈಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ಮೊಬೈಲ್ ಮಕ್ಕಳನ್ನ ಯಾವ ಕಾರಣಕ್ಕೂ ಮಕ್ಕಳ ಕೈಯಾಗ ಕೊಡಕ್ ಹೋಗ್ಬೇಡ್ರಿ. ಬಹಳ ವಿಶೇಷ ಅರ್ಥೈತಿದ್ರಾಗೀಗ ಯಾಕೆ ಹೇಳಿದ್ರಪ್ಪ ಅಂತಂದ್ರೆ ಅದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು. ನಿಮಾನ್ಸ್ ಅಂತ ಒಂದು ಮೆಂಟಲ್ ಇನ್ಸ್ಟಿಟ್ಯೂಷನ್, ಅದು ನಿಮ್ಮ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಾಗ ಒಂದು ದೊಡ್ಡ ವಾರ್ಡ್ ಮಾಡ್ಯಾರಂತ. ಅದ್ರಾಗ 7ನೇ 8ನೇ 9ನೇ 10ನೇ ಹುಡುಗರು ಸುದಕ್ಕ ಆ ಮೊಬೈಲ್ ಅಡಿಕ್ಷನ್ ಇಂದ ಅಲ್ಲಿ ಇವತ್ತು ಹುಡುಗರು ಅದಾರ. ಅದಕ್ಕೆ ಈ ನಿಟ್ಟಿನಲ್ಲಿ ವಿದೇಶದಲ್ಲಿ ಇವತ್ತು ನೀವು ನೋಡಿರ್ಬೋದು, ಆಸ್ಟ್ರೇಲಿಯಾದಲ್ಲಿ ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾ 16ನೇ ವಯಸ್ಸು ಮಟ್ಟ ಬ್ಯಾನ್ ಮಾಡ್ಯಾರ ಸದ್ಯ. ಅದಕ್ಕೆ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಇಷ್ಟ, ನಾನು ಮನ್ಯಾಗೂ ಬಹಳ ಸಲ ಹೇಳೀನಿ, ಇನ್ನ ಇಂಪ್ಲಿಮೆಂಟ್ ಆಗಿಲ್ಲ, ಬಹುಶಃ ನಿಮಗೂ ಸ್ವಲ್ಪ ಟೈಮ್ ತಗೋತೈತಿ. ಏನಪ್ಪಾ ಅಂತಂದ್ರೆ ಮೊಬೈಲ್ ತಿನ್ನೋದೇನ್ ತಿಂತಾರೆ ಪಾಪ, ಹೊಸವಾಗಿ ಏನ್ ತಿಂತಿರ್ತಾರ ಒಂದು, ಪ್ಲಸ್ ಮೊಬೈಲ್ ಅಂಡ್ ಸೋಷಿಯಲ್ ಮೀಡಿಯಾದಿಂದ ಆದಷ್ಟು ಮಟ್ಟಿಗೆ ಈ ಚಿಕ್ಕ ಮಕ್ಕಳನ್ನ ದೂರ ಇಡ್ರಿ. ಟೈಮ್ ಬಹಳ ಆಗೈತಿ ಈಗ ಸದ್ಯ. ನಾವು ಎಲ್ಲಾ ಕಾರ್ಯಕ್ರಮ ನೋಡಾಕ ಕುಂತೇವಿ, ವೇಟ್ ಮಾಡತ್ತೀವಿ. ಈಗ ಚಿಕ್ಕ ಮಕ್ಕಳ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾವ. ಇಷ್ಟು ಶಾಂತತೆಯಿಂದ ನೀವೆಲ್ಲ ಪಾಪ 6 ಗಂಟೆದಿಂದ ನೀವು ಕಾಯ್ಕತ್ತಾ ಕೂತಿದ್ದೀರಿ, ಬಹಳ ಟೈಮ್ ತಗೊಳಂಗಿಲ್ಲ. ಅದಕ್ಕೆ ಈ ನಿಟ್ಟಿನಲ್ಲಿ ಇವತ್ತು ಎಲ್ಲಾದ್ನೂ ಏನು ಇವತ್ತು ಕಾರ್ಯಕ್ರಮ ಚೀಫ್ ಗೆಸ್ಟ್ ಬಂದಾರ, ಇವತ್ತು ಅವರು ಜಾಯಿಂಟ್ ಡೈರೆಕ್ಟರ್ ಮಾಂತೇಶ್ ಅವ್ರ ಬದಲು ಸ್ವಲ್ಪ 2 ನಿಮಿಷ ಹೇಳ್ತೀನಿ ನಾನು. ಏನಪ್ಪಾ ಅಂತಂದ್ರೆ ಚಿಕ್ಕ ವಯಸ್ಸಿನಾಗ ಇವತ್ತು ಜಾಯಿಂಟ್ ಡೈರೆಕ್ಟರ್, ಇನ್ನೊಂದು 7-8 ವರ್ಷನಾಗ ಡೈರೆಕ್ಟರ್ ಸ್ಥಾನನಾಗ ಹೋಗಿ ಅವರು ಕರ್ನಾಟಕದಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ ಅತ್ಯಂತ ಹೆಚ್ಚಿನ ಅಂದ್ರೆ ಒಂದು ಉತ್ತಮ ಸ್ಥಾನವನ್ನು ಹೊಂದ್ತಾರ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇದಕ್ಕಿಂತ ಹೆಚ್ಚಿನ ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ನನಗೆ 2 ಮಾತಿದ್ರು.